ಮೈ ಯೂಟ್ಯೂಬ್ ಚಾನಲ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇವತ್ ನಾವು ಒಂದು ಬ್ರ್ಯಾಂಡ್ ಕೊಲಾಬ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದೀವಿ. ಸೊ ತನಿಷ್ಕ್ ಬ್ರ್ಯಾಂಡ್ ಇಂದ ನನ್ಗೊಂದು ಕೊಲಾಬ್ ಬಂದಿದೆ. ಆ ಕೊಲಾಬ್ ಬಿಟ್ಟು ನಾನು ಏನೇನ್ ಮಾಡ್ತಿದ್ದೀನಿ ಅಂತ ಈ ಬ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಇವತ್ ನಮ್ ಜೊತೆ ಭರತ್ ಇದಾರೆ. ಅವರು ನನ್ನ ಫ್ರೆಂಡ್ ಕಮ್ ವಿಡಿಯೋಗ್ರಾಫರ್ ಕಮ್ ಎಡಿಟರ್ ಕಮ್ ಯೂಟ್ಯೂಬರ್ ಎಲ್ಲ ಅವರೇ. ಸೊ ಅವ್ರು ಇವತ್ತು ನನ್ನನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂತೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂತ ನಂಗೆ ಒಂದ್ ಸ್ವಲ್ಪನೂ ಐಡಿಯಾ ಇಲ್ಲ. ಬಟ್ ನಿಮ್ ಜೊತೆನೆ ನನಗೂ ಗೊತ್ತಾಗುತ್ತೆ. ಮತ್ತೆ ನೋಡೋಣ ಏನ್ ಆನ್ಸರ್ ಕೊಡ್ತೀನಿ ಅಂತ. ಚಲೋ ಬೈ ದೇಖೋ ಅಪ್ನೆ ಕ್ಯಾ ಕರ್ತಾ. ನಮ್ದಿಡೀ ಕೊಲಾಬ್ ಶೂಟ್ ಆಯಿತು. ಸೊ ಕೊಲಾಬ್ ಶೂಟ್ ಮುಗಿಸ್ಕೊಂಡು ಹಶ್ವಾಗಿದೆ ಅಂತ ಫುಡ್ ಕೋರ್ಟಿಗೆ ಬಂದಿದ್ದೀನಿ. ಈ ಗ್ಯಾಪಲ್ಲಿ ನಾನು ಅಂದ್ಕೊಂಡೆ ನನಗೆ ಒಂದಷ್ಟು ಕ್ವೆಶ್ಚನ್ಸ್ ಬಂದಿರೋದನ್ನ ಕೂತ್ಕೊಂಡು ಆನ್ಸರ್ ಮಾಡೋಣ ಅಂತ. ಒಂದೊಂದು ಚೆನ್ನಾಗಿರೋ ಕ್ವೆಶ್ಚನ್ಸ್ ಇದೆ, ಒಂದೊಂದು ಡಬ್ಬ ತರಲೆ ಕ್ವೆಶ್ಚನ್ಸ್ಗಳಿದೆ. ಬಟ್ ಎಲ್ಲದನ್ನು ಈ ವಿಡಿಯೋನಲ್ಲಿ ನಾನು ಆನ್ಸರ್ ಮಾಡ್ತೀನಿ. ವಾಟ್ಸ್ ದ ಫನ್ನಿಯೆಸ್ಟ್ ಥಿಂಗ್ ಯು ಆರ್ ಡನ್ ಇನ್ ಮಾಲ್? ಡನ್ ಇನ್ ಮಾಲಾ? ನಾವು ಈ ಮಾಲು ನನ್ನ ಕಾಲೇಜ್ಗೆ ತುಂಬ ಹತ್ತಿರ ಇತ್ತು. ಸೊ ಈ ಕಾಲೇಜ್ ಮುಗಿಸ್ಕೊಂಡು ಈ ಮಾಲಿಗೆ ಬಂದು ನಾವು ಎಷ್ಟೊಂದು ಸಲ ಬಂಕ್ ಮಾಡಿ ಇಲ್ಲಿ ಬಂದು ಐಡಿ ಎಲ್ಲ ತೆಗೆದು ಸಿಕ್ಕಾಕೊಳ್ಬಾರ್ದು ಅಂತ ಏನೇನೋ ಸರ್ಕಸ್ಗಳು ಮಾಡಿದ್ದೀವಿ. ವಾಶ್ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆ ಥರದ್ದೆಲ್ಲ. ಬರೀ ಇಂಥದೆಯ. ಇನ್ನೊಂದು ಕ್ರೇಜಿ ಇನ್ಸಿಡೆಂಟ್ ಇದೆ ಮಾಲ್ದು. ಏನಂದರೆ ನಂದು ಸೀರಿಯಲ್ ಮಾಡ್ತಿದ್ನಲ್ಲ, ಸೊ ಅದರಲ್ಲಿ ಏನೋ ಒಂದು ಜಗಳ ಆಗಿ ನಾನು ಸೆಟ್ಟಿಂದ ಆಚೆ ಬಂದುಬಿಟ್ಟೆ. ಬಟ್ ಹೋಗೋಕ್ಕೆಲ್ಲೂ ಜಾಗ ಇಲ್ಲ. ಬಿಕಾಸ್ ನನಗೆ ಕೊಟ್ಟಿದ್ದು ಅಕಾಮಿಡೇಷನ್ನು ಫ್ರಮ್ ಪ್ರೊಡ್ಯೂಸರ್ ಸೈಡೇ ಅಲ್ವಾ. ಸೊ ನನಗೆ ಅಲ್ಲಿ ವಾಪಸ್ ಹೋಗಬಾರ್ದು ಅಂತ. ಎಲ್ಲಿ ಹೋಗಲಿ, ನಾನು ಕೇರಳದಲ್ಲಿ ನನಗೆ ಯಾರೂ ಗೊತ್ತಿಲ್ಲ, ಯಾವ ಜಾಗನೂ ಗೊತ್ತಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಸ್ಪೆಂಡ್ 12 hours ಇನ್ ಅ ಮಾಲ್ ನನ್ನ ನೆಕ್ಸ್ಟ್ ಫ್ಲೈಟ್ಗಿಂತ ಮುಂಚೆ. ಸೊ ಬೆಳಗ್ಗೆ ನಮ್ಮದು ಶೂಟಿಂಗ್ ಇಲ್ಲ ಅಂತ ಏನೋ ಕ್ಯಾನ್ಸಲ್ ಆಗಿ ಜಗಳ ಆಯಿತು. ಆಚೆ ಬಂದೆ, ಮಾಲಿಗೆ ಹೋಗಿ ಕೂತೆ. ರಾತ್ರಿ 10 ಗಂಟೆವರೆಗೂ ಮಾಲಲ್ಲೇ ಇದ್ದೆ. ಹಿಂಗೆ ಫುಡ್ ಕೋರ್ಟಲ್ಲೇ ಮಲ್ಕೊಂಡೆ, ಫುಡ್ ಕೋರ್ಟಲ್ಲೇ ತಿಂದೆ, ಇಲ್ಲೇ ಹಿಂಗೆ ಕೂತಿದ್ದೆ 10 hours ನಾನು. ವಾಟ್ಸ್ ದ ಒನ್ ಫುಡ್ ಕೋರ್ಟ್ ಸ್ಮೆಲ್ ಯು ಕಾಂಟ್ ರೆಸಿಸ್ಟ್? ಡಾಮಿನೋಸ್ ಪಿಜ್ಜಾ ಹತ್ತಿರ ಹೋದರೆ ಸಾಕು, ಅದ್ರ ಸ್ಮೆಲ್ ಬರುತ್ತೆ ನೋಡಿ. ಫ್ರೇಗ್ರೆನ್ಸ್, ಅದು ಸಾರಿ ಸ್ಮೆಲ್ ಅಲ್ಲ, ಫ್ರೇಗ್ರೆನ್ಸ್ ತಡ್ಕೊಳಕ್ಕಾಗಲ್ಲ. ಹೌ ಮೆನಿ ಟ್ರಾಫಿಕ್ ರೂಲ್ಸ್ ಹ್ಯಾವ್ ಯು ಬ್ರೋಕ್? ಹೆಲ್ಮೆಟ್ ಅವಾಗವಾಗ ಹಾಕೊಳ್ಳಲ್ಲ, ಅದು 1000 ಸಲ ಬ್ರೇಕ್ ಮಾಡಿದ್ದೀನಿ. ಸಿಗ್ನಲ್ ಯಾವತ್ತೂ ಜಂಪ್ ಮಾಡಿಲ್ಲ. ಸೀಟ್ ಬೆಲ್ಟು ಹಾಕೋತೀನಿ. ರಾಂಗ್ ವೇನಲ್ಲಿ ಯಾವತ್ತೂ ಓಡಿಸಿಲ್ಲ. ಸೊ ಅದೇ ಹೆಲ್ಮೆಟ್ ಒಂದೇ ನಂದು. ವಾಟ್ಸ್ ದ ಮೋಸ್ಟ್ ಎಂಬರೈಸಿಂಗ್ ಥಿಂಗ್ ಯು ಹ್ಯಾವ್ ಡನ್ ಇನ್ಸೈಡ್ ದ ಕಾರ್? ನಿದ್ದೆ ಮಾಡ್ಬಿಟ್ಟಿದ್ದೀನಿ ನಾನು ಡ್ರೈವಿಂಗ್ ಮಾಡೋವಾಗ ಒಂದ್ಸಲ ಎಷ್ಟೊಂದ್ ಸಲ ನಾನು ಈ ತರ ಸಿಗ್ನಲ್ ಅಲ್ಲಿ ನಿಂತಿರಾಗ ಹಿಂಗಾಗುತ್ತಲ್ಲ ಬಿಸಿಲಲ್ಲಿ, ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಅಂಡ್ ಅವಾಗ ಜನ ಬಂದು ಟಕ್ 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 ಅಂದು ಹೋಗಮ್ಮ ಅಂದಿದ್ದಾರೆ. ಅನ್ಫಾರ್ಚುನೇಟ್ಲಿ ಈ ಮಾಲ್ ಅಲ್ಲಿ ಡಾಮಿನೋಸ್ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಬಿಟ್ಟು ಬೇರೆ ಏನು? ಮೆಕ್ಡಾನಲ್ಡ್ಸ್ ಇಷ್ಟ, ಬಟ್ ಅದ್ರದ್ದೇನು ಆ ಥರ ಫ್ರೇಗ್ರೆನ್ಸ್ ಬರಲ್ಲ. ಇಫ್ ಯು ಹ್ಯಾಡ್ ಮ್ಯಾರಿ ಒನ್ ಸ್ಟೋರಿ ಇನ್ ದಿಸ್ ಮಾಲ್, ವಿಚ್ ಒನ್ ಆ್ಯಂಡ್ ವೈ? ಮಿನಿಸೋ. ಇದೇ ನನ್ನ ಫೇವ್ರೆಟ್ ಸ್ಟೋರು, ಮಿನಿಸೋ ಅಂತ. ಯಾವುದೇ ಮಾಲಿಗೆ ನಾನು ಹೋದರೂ ಮಿನಿಸೋಗೆ ಹೋಗ್ತೀನಿ. ಐ ಥಿಂಕ್ ನನ್ನ ಲೈಫೇ ಮಿನಿಸೋನಲ್ಲೇ ಇದ್ಬಿಡ್ಬೋದು ನಾನು. ನನಗೆ ಆ ಸ್ಟೋರ್ ಅಷ್ಟು ಇಷ್ಟ. ನಾನು 100 ರೂಪೀಸ್ ಕೊಟ್ಟರೆ ಈ ಮಾಲಲ್ಲಿ ಏನು ತೊಗೊತೀರಾ? ಫುಡ್ ಕೋರ್ಟ್. ಎಕ್ಸೆಪ್ಟ್ ಫುಡ್ ಕೋರ್ಟ್ ಆ್ಯಂಡ್ ಎಕ್ಸೆಪ್ಟ್ ಫುಡ್ ಕೋರ್ಟ್ ಆ್ಯಂಡ್ ಎಕ್ಸೆಪ್ಟ್ ಮಿನಿಸೋ. ಆಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೇ ಬಿ ಹೋಗಿ ಚೆಕ್ ಮಾಡೋಣ. ಬಂದಿಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿ. ಹೋಗಿ ಹೋಗಿ ಹೋಗಿ. ₹99 ಒಂದು ಐಟಮ್ ಸಿಕ್ತು. ₹1 ಉಳಿಸಿದ್ದೀನಿ ನಾನು. ಕೊಡಿ ವಾಪಸ್ಸು. ಇದು ಆಕ್ಚುಲಿ ಚೆನ್ನಾಗಿದೆ. ವಾಟ್ಸ್ ಮೋರ್ ಪೇನ್ಫುಲ್, ಬ್ರೇಕಪ್ ಆರ್ ಸಿಲ್ಕ್ ಬೋರ್ಡ್ ಟ್ರಾಫಿಕ್? ಟ್ರಾಫಿಕ್ ಆಗಲ್ಲ ಗುರು, ಸಿಕ್ಕಾಬಡೆ ಕಷ್ಟ ಲೈಫಲ್ಲಿ. ಬೇಡ ನನ್ಗದು, ಇನ್ನೊಂದ್ಸಲ ಬೇಡ. ವಾಟ್ಸ್ ಯುವರ್ ಫೇವರೆಟ್ ಪ್ಲೇಸ್ ಟು ಚಿಲ್, ಕಬ್ಬನ್ ಪಾರ್ಕ್ ಆರ್ ಚರ್ಚ್ ಸ್ಟ್ರೀಟ್?
ಚರ್ಚ್ ಸ್ಟ್ರೀಟ್. ನಾನು ಆ್ಯಕ್ಚುಲಿ ಅಷ್ಟು ಕಬ್ಬನ್ ಪಾರ್ಕ್ಗೆ ಹೋಗಿಲ್ಲ ಬಿಕಾಸ್ ನನಗೆ ಗ್ರೀನರಿ ನೇಚರ್ ಅಂದರೆ ಅಷ್ಟು ಬೋರ್ ಅನಿಸ್ಬಿಡುತ್ತೆ. ಸೊ ಏನು ಮರ ನೋಡ್ಲಾಕ್ ಕೂತ್ಕೊಂಡು ಅಂತ. ಬಟ್ ಚರ್ಚ್ ಸ್ಟ್ರೀಟ್ಗೆ ಹೋದರೆ ಎಷ್ಟು ತಿನ್ಬೋದು ಅಂತ. ಸೊ ಚರ್ಚ್ ಸ್ಟ್ರೀಟ್. ಕ್ವೆಶ್ಚನ್ನು, If your relationship was in Bangalore area, which one would be? Traffic, Koramangala traffic, peaceful JP Nagar. JP Nagar 100%. ಕೋರ್ಮಂಗ್ಲ ಅಂದ ತಕ್ಷಣ ಸಾರಿ ಗುರು, ಬಾಯ್ ಬಾಯ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕೋರ್ಮಂಗ್ಲ ಆಗಲ್ಲ, ವೈಟ್ ಫೀಲ್ಡ್ ಆಗಲ್ಲ, ಕಲ್ಯಾಣ್ ನಗರ್ ಆಗಲ್ಲ, ಕಮ್ಮನಹಳ್ಳಿ ಆಗಲ್ಲ, ಬೆಲ್ಲಂದೂರ್ ಆಗಲ್ಲ, ಸೌತ್ ಬ್ಯಾಂಗ್ಳೂರ್ ಎಲ್ಲ ಓಕೆ. ನಂಗೇನಿದ್ರು JP ನಗರ್, ಜಯನಗರ್, ಬನಶಂಕರಿ, ರಾಜಾಜಿನಗರ್, ಸರಿ ರಾಜರಾಜೇಶ್ವರಿ ನಗರ್, ಕೆಂಗೇರಿವರೆಗೂ ಹೋಗಲ್ಲ ನಾನು, ಅಷ್ಟೇ ಸಾಕು. What's the most creative way you cheated in exam? ನಾನು ಎಕ್ಸಾಮ್ ಅಲ್ಲಿ ಚೀಟ್ ಮಾಡಿಲ್ಲ ಅಂತ ಹೇಳ್ಬಿಡ್ತೀನಿ. ಒಂದ್ಸಲ ಸಿಕ್ಕಾಕೊಂಡಿದ್ದೆ ಗೊತ್ತಾ. ಹೌದಾ, ಏನಕ್ಕೆ? ನನಗೆ ಫುಲ್ ಆನ್ಸರ್ ಗೊತ್ತಿತ್ತು. ಯಾವ್ದೋ ಒಂದು ಪ್ರಾಸೆಸ್ ಬರಿಬೇಕಿತ್ತು, ವಾಟ್ ಇಸ್ ದಿಸ್ ಪ್ರಾಸೆಸ್ ಅಂತ. ಆ ಪ್ರಾಸೆಸ್ ಫುಲ್ ಎಕ್ಸ್ಪ್ಲೇನ್ ಮಾಡಿದೀನಿ, ಅದ್ರ ಹೆಸರು ಸಿಕ್ತಿಲ್ಲ ನನಗೆ. ಇಷ್ಟೆಲ್ಲ ಓದಿದೀನಿ, 2 ಪೇಜ್ ಪ್ರಾಸೆಸ್ ಬರ್ದಿದೀನಿ. ಒಬ್ಬ ಜಾನ್ ಅಂತಿದ್ದ, ಅವನು ಕೇಳಿದ್ರೆ ಟೈಟಲ್ ಹೇಳ್ಬಿಡಿದ್ರದ್ದು ಸಾಕು ಅಂತ. ಅವನು ಪಾಪ ಹಿಂಗೆ ರಬ್ಬರ್ ಮೇಲೆ ಬರ್ಕೊಟ್ಟ. ಆ ರಬ್ಬರ್ನ ಟೀಚರ್ ತಗೊಂಡ್ಬಿಟ್ರು. ಎಷ್ಟು ನಾನು ಓದಿದ್ದೆ ಗೊತ್ತಾ, ಫುಲ್ಲು 2 ಪೇಜ್ ಪ್ರಾಸೆಸ್ ಬರ್ತಿದ್ದೆ ಗೊತ್ತಾ. ಟೈಟಲ್ ಒಂದು ನನಗೆ ನೆನಪಾಗ್ಲಿಲ್ಲ. ಫೈನಲಿ ನನ್ನ ಕೊಲ್ಯಾಬು ಮುಗೀತು, ಈ ಒಂದು ಚಿಕ್ಕ ವ್ಲಾಗು ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. See you in my next video. Bye.